ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗಾದರೂ ಮಾಡಿ ಭಕ್ತರ ನಂಬಿಕೆಯನ್ನು ಮರಳಿ ಪಡಿಬೇಕು ಅಂತ ಹೇಳಿ ಟ್ರಸ್ಟ್ ಒಂದು ಕಡೆ ಕಸರತ್ತು ಮಾಡ್ತಾ ಇದೆ. ನಂಬಿಕೆ ಕಳ್ಕೊಂಡಿದೆ, ಇಲ್ಲಿಗೇನಾದರೂ ಕಾಣಿಕೆ ಕೊಟ್ಟರೆ, ದೇಣಿಗೆ ಕೊಟ್ಟರೆ ಕಳ್ಳಕಾಕರ ಪಾಲಾಗ್ತಾ ಇವೆ ಅವೆಲ್ಲವೂ. ನಾವೇನೋ ಭಕ್ತಿಯಿಂದ ಬೆಳ್ಳಿ ಇಟ್ಟಿಗೆ ಕೊಡ್ತೀವಿ, ಚಿನ್ನ ಕೊಡ್ತೀವಿ, ಹಣ ಹಾಕ್ತೀವಿ. ನಾವು ಹಾಕಿದಂಥ ಚಿನ್ನ ನೋಡಿ, ಅದು ಯಾರೋ ಇದೆ ಒಬ್ಬ ವ್ಯಕ್ತಿ, ಇದರಲ್ಲಿರ್ತಕ್ಕಂಥ ಒಬ್ಬ ಆರೋಪಿ ಗರ್ಲ್ ಫ್ರೆಂಡ್ಗೆ ಐಫೋನ್ ಮೊಬೈಲ್ ಕೊಡಿಸಿದಂತೆ ಈ ದುಡ್ಡಲ್ಲಿ. ಯಾವ ರಾಮನ ಭಕ್ತ ಇಲ್ಲಿ ಹುಂಡಿ ಎಣಿಸ್ಬೇಕಾದ್ರೆ ಯಾರೋ ನನ್ನ ಹಣ ಲಪಟಾಯಿಸಿಕೊಂಡು ಅವನ ಗರ್ಲ್ ಫ್ರೆಂಡ್ಗೆ ಇದರಿಂದ ಐಫೋನ್ ಕೊಡಿಸ್ಲಿ ಅಂತ ಯಾರು ದಾನ ಮಾಡ್ತಾರೆ ಹೇಳಿ? ಯಾರು ಕಾಣಿಕೆ ಹಾಕ್ಲಿಕ್ಕೆ ಸಾಧ್ಯ? ಒಬ್ಬ ಗರ್ಲ್ ಫ್ರೆಂಡ್ಗೆ ಐಫೋನ್ ಕೊಡಿಸ್ಲಿಕ್ಕೆ ಕಾಣಿಕೆ ಹಣ ತೊಗೊಂಡಿದ್ದಾನೆ ಅಂತ ಮಾಹಿತಿ ಬರ್ತಾ ಇದೆ ಇದೀಗ. ಎಲ್ಲರೂ ಅವರವ್ರ ಇಷ್ಟಕ್ಕೆ ತಕ್ಕಂತೆ ಇಲ್ಲಿ ಲೂಟಿ ಮಾಡ್ಕೊಂಡು ಹಣವನ್ನು ಬಳಸ್ಕೊಂಡಿದ್ದಾರೆ. ಯಾರಿಗೋ ಫಾರ್ಮ್ ಹೌಸ್ ಬೇಕು, ಇನ್ಯಾರಿಗೋ ಭರ್ಜರಿ ಮನೆ ಬೇಕು, ಇನ್ಯಾರಿಗೋ ಐಷಾರಾಮಿ ಕಾರ್ ಬೇಕು, ಇನ್ಯಾರಿಗೋ ಕುತ್ತಿಗೆಗೆ ಚೈನ್ ಬೇಕು, ಆಸ್ತಿ ಮಾಡಬೇಕು, ಅಂತಸ್ತಿಟ್ಕೊಳ್ಬೇಕು. ಎಲ್ಲರೂ ಎಷ್ಟೆಷ್ಟು ಸಿಗುತ್ತೋ, ಸಿಕ್ಕಿದವರಿಗೆ ಸೇರುಂಡೆ ಅಂತಾರಲ್ಲ, ಎಷ್ಟು ಸಿಗುತ್ತೋ ಅವರ ಶಕ್ತಿಯಾನುಸಾರ ಕದ್ದುಬಿಟ್ಟಿದ್ದಾರೆ ಇಲ್ಲಿ. ಇಂಥ ಸಂದರ್ಭದಲ್ಲಿ ಯಾರಾದರೂ ರಾಮ ಮಂದಿರಕ್ಕೆ ಕಾಣಿಕೆ ಹಾಕಿದ್ರೆ ಅದು ಕಳ್ಳಕಾಕರ ಪಾಲಾಗಿಬಿಡುತ್ತೆ ಅಂತ ಒಂದು ವಿಷಯ ಬಂದಿರುವಂಥ ಕಾಲಘಟ್ಟದಲ್ಲಿ ಹೇಗಾದರೂ ಮಾಡಿ ಭಕ್ತರ ನಂಬಿಕೆಯನ್ನು ಮರಳಿ ಪಡ್ಕೊಳ್ಬೇಕು ನಾವು ಅಂಥೇಳಿ ಟ್ರಸ್ಟ್ ಒಂದು ಕಡೆ ಕಸರತ್ತು ನಡೆಸ್ತಾ ಇದೆ ಇಲ್ಲಿ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಲೆಕ್ಕವನ್ನು ಟ್ರಸ್ಟ್ ತಾನಾಗಿ ಮುಂದೆ ಬಂದು ಬಹಿರಂಗಪಡಿಸ್ತಾ ಇದೆ. ನೋಡ್ರಪ್ಪ, ಇಂತಿಂಥವ್ರು ಇಂಥದ್ದು ಕೊಟ್ಟಿದ್ದಾರೆ, ಅದೆಲ್ಲವೂ ಇಲ್ಲಿದೆ. ರಾಮಚರಿತ ಮಾನಸ ಬೇಕಾ, ಬೆಳ್ಳಿದು ಒಡವೆಗಳು ಬೇಕಾ, ಚಿನ್ನ ಬೇಕಾ, ಎಲ್ಲವೂ ಇಲ್ಲಿದೆ ನೋಡಿ ಅಂಥೇಳಿ ಕದ್ದಿದ್ದು ಬಿಟ್ಬಿಡಿ. ಕದ್ಕೊಂಡು ಹೋಗಿದ್ದು ಬಿಟ್ಬಿಟ್ಟು ಉಳಿದದ್ದು ಏನಿದೆಯೋ ಏನಾಗ್ಬಿಡುತ್ತೆ, ಒಬ್ಬರು ತಪ್ಪು ಮಾಡಿರ್ತಾರಂತೆ, 10 ಜನರ ಮೇಲೆ ಗುಮಾನಿ ಅಂತೆ ಅಂತ. ಒಬ್ಬ ಕಳ್ಳ ಇರ್ತಾನೆ, 10 ಜನರ ಮೇಲೆ ಗುಮಾನಿ ಇರುತ್ತೆ, ಎಲ್ಲರೂ ಅನುಮಾನಾಸ್ಪದವಾಗಿ ನೋಡ್ತಾ ಇರ್ತಾರೆ. ಅದಕ್ಕೇನು ಮಾಡಿದೆ ಟ್ರಸ್ಟ್ ಅಂತ ಹೇಳಿದ್ರೆ, ಇಂತಿಂಥವ್ರು ಇಂತಿಂಥ ಕಾಣಿಕೆ ಕೊಟ್ಟಿದ್ರು ನೋಡಿಬಿಡಿ, ಇಲ್ಲಿವೆ ಮೇಜರ್ ಕಾಣಿಕೆಗಳು, ಯಾರಿಗೂ ಅನುಮಾನಗಳು ಬೇಡ ಅಂಥೇಳಿ ಅದರ ಪ್ರದರ್ಶನಕ್ಕೆ ಇಟ್ಟಿರುವುದಲ್ಲದೆ ದೇಣಿಗೆ ಲೆಕ್ಕವನ್ನು ಬಹಿರಂಗ ಮಾಡೋಕ್ಕೆ ಮುಂದಾಗಿದೆ. ಭಕ್ತರಿಂದ ಸಂಗ್ರಹವಾಗಿರತಕ್ಕಂಥ ಒಟ್ಟು ದೇಣಿಗೆ 3,264 ಕೋಟಿ ರೂಪಾಯಿಗಳು. ದೇಣಿಗೆಯಲ್ಲಿ 2,370 ಕೋಟಿ ರೂಪಾಯಿಗಳು ಮಂದಿರವನ್ನು ಕಟ್ಟಲಿಕ್ಕೆ ನಾವು ಬಳಸಿದ್ದೀವಿ. ದೇವಾಲಯ ನಿರ್ಮಾಣವಾದ ನಂತರ 2026 ಮಾರ್ಚ್ 31ರವರೆಗೆ 482 ಕೋಟಿ ಕಾಣಿಕೆ ಬಂದಿದೆ. ಆ ಹಣ ಸ್ವೀಕರಿಸಿದ್ದೀವಿ ನಾವು. ಇದರಲ್ಲಿ 391 ಕೋಟಿ ಹಣವನ್ನು ದೇವಾಲಯದ ಕೆಲಸಗಳಿಗೆ ಬಳಸ್ಕೊಂಡಿದ್ದೀವಿ. ಉಳಿದ ಹಣ ಬ್ಯಾಂಕ್ ಖಾತೆಗಳಲ್ಲಿ ಸುರಕ್ಷಿತವಾಗಿದೆ ಅಂತ ಹೇಳಿ ಟ್ರಸ್ಟ್ ಒಂದು ಕಡೆ ಹೇಳ್ತಾ ಇದೆ. ಇದುವರೆಗೂ ದಾನವಾಗಿ ಬಂದಂಥ ಆಭರಣಗಳನ್ನು ಕರಗಿಸಲಾಗಿದೆ. ಕರಗಿಸ್ಬಿಟ್ಟಿದ್ದೀವಿ, ಅದನ್ನು ಕರಗಿಸಿ ಬಿಸ್ಕೆಟ್ ರೂಪದಲ್ಲಿ ಇಟ್ಟಿದ್ದೀವಿ ಅಂಥೇಳಿ ಟ್ರಸ್ಟ್ ಹೇಳ್ತಾ ಇದೆ. ವಸ್ತುಗಳು ಕಾಣೆಯಾಗಿವೆ ಎಂಬ ಆರೋಪವನ್ನು ತಳ್ಳಿ ಹಾಕಿರೋದು ಟ್ರಸ್ಟಲ್ಲಿ. रामायण की चर्चा प्रसार माध्यमों में बहुत जोरों शोरों से हो रही है और जो स्वर्णांकित रामचरितमानस की पोथी यहाँ पर प्रदान की गई है वो अत्यंत आदर के साथ सुरक्षित रखी हुई आप यहाँ पर देख सकते हैं। जिन काकभूषणी जी महाराज का बार बार नाम लिया जाता है कि कहाँ है, वे यहाँ पर विराजमान है। जो बड़ा कंठा हार भगवान के लिए आया वह भी यहाँ पर आप देखेंगे। जिन पादुकाओं की बातें चली है, जिन पर भगवान के चरण चिन्ह अंकित है, ये पादुकाएं भी यहाँ पर हैं। ये सारे हमने केवल नमूने के रूप में जो वस्तुएं चर्चा में आई उन्हीं को यहाँ पर लाया है। ऐसी सारी 2800 वस्तुओं का पूरा संग्रह हम लोगों के पास सुरक्षित है। इसलिए किसी प्रकार के बवाल को निर्माण करने की आवश्यकता नहीं, किसी अफवाह का विश्वास करने की आवश्यकता नहीं। यदि किसी दानदाता को स्वयं को ऐसे लगता है कि मुझे मेरी कुछ वस्तु देखनी है, तो वह प्रमाण देकर के आकर के उस वस्तु का अवलोकन कर सकता है। यह हम लोग